ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ, ಸಚಿವನೂ ಅಲ್ಲ, ಯಾವ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಸ್ಥಾನದಲ್ಲೂ ಕೂಡ ನಾನಿಲ್ಲ. ನಾವು ಈಗ ನಾನು ಒಬ್ಬ ಸದಸ್ಯ ಅಷ್ಟೇ. ಹಾಗಾಗಿ ಹೈಕಮಾಂಡನ ಸೂಚನೆ ಆದೇಶನ ಪಾಲಿಸೋರು ಅಷ್ಟೇ ಹೊರತು ಯಾವುದ್ರ ಬಗ್ಗೆನೂ ಉಲ್ಲೇಖಕ್ಕೆ ನಾನು ಪ್ರತ್ಯುತ್ತರ ನೀಡೋದು ಸಮಂಜಸ ಅಲ್ಲ. ನನ್ನ ಪಕ್ಷದ ಶಾಸಕರಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ಚರ್ಚೆ ಆಗಿದೆ? ಸಭೆನೇ ಕರೆದಿಲ್ಲ ಅಲ್ಲ. ಈಗ ಈ ಹಿಂದೆ ಆಗಿದ್ದು ಕರೆದಿದ್ದು ಈ ಹಿಂದೆ ಆದಾಗ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ವಿ, ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡಿದ್ವಿ, ಸರ್ಕಾರದ ಯೋಜನೆಗಳನ್ನ ತ್ವರಿತವಾದಂಥ ಅನುಷ್ಠಾನ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಸಂಪುಟ ಪುನರಚನೆ ಆಗ್ತಾ ಇದೆ, ಮಳವಳ್ಳಿ ಕ್ಷೇತ್ರಕ್ಕೂ ಒಂದು ಸ್ಥಾನ ಕೊಡಬೇಕು ಅನ್ನೋದು ಆಗ್ರಹ ಇದೆ. ನೋಡೋಣ, ಅದೆಲ್ಲ ನಿಮ್ಮೆಲ್ಲರ ಶುಭ ನಮಗೂ ಲಭ್ಸಂಗಾಗಲಿ. ಆದರೆ ಇವತ್ತಿನ ಮಟ್ಟಿಗೆ ಹೈಕಮಾಂಡ್ ಈಸ್ ಎವ್ರಿಥಿಂಗ್. ಹೈಕಮಾಂಡ್ ಈಸ್ ಎವ್ರಿಥಿಂಗ್. ಈಗ ನನಗೆ ಈಗ ಶಾಸಕನಾಗಿದೆ, ನಾನು ಇವಾಗ ಒಂದು ಜವಾಬ್ದಾರಿನಲ್ಲಿದ್ದೀನಿ. ಈ ಜವಾಬ್ದಾರಿನ ನನಗೆ ತೋಚಿದ ರೀತಿಯಲ್ಲಿ ಒಂದು ಪ್ರಾಮಾಣಿಕವಾದಂಥ ಒಂದು ಕಾರ್ಯವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ಮುಂದೆ ಈ ವಿಚಾರಗಳು ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರ ಹೊರತು ನಮ್ಮ ಕನಸು 100 ಇರ್ಬೋದು, ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್. ಆಸೆ ಇದೆ. ನಾನು ಮೊದಲೇ ಹೇಳಿದ್ದೀನಿ, ನಾವೇನು ಸನ್ಯಾಸಿಗಳಲ್ಲ, ರಾಜಕಾರಣಿಗಳು ಯಾರೂ ಸನ್ಯಾಸಿಗಳಲ್ಲ. ನಮ್ಮನ್ನು ಸನ್ಯಾಸಿಗಳು ಮಾಡಲೂಬೇಡಿ. ಅದು ನಿಮ್ಮ ಒಂದು ಸಲಹೆ ಮೇರೆಗೆ ನೋಡೋಣ. ಮುಂದೆ ಹೈಕಮಾಂಡ್ ಆಶೀರ್ವಾದ ಇದ್ದರೆ ಮುಂದೆ. ರಾಜನವ್ರ ಮನೆ ಔತಣಕೂಟಕ್ಕೆ ಹೋಗ್ತಾ ಇದ್ರಿ ಸರ್? ಅದ್ರ ಬಗ್ಗೆ ನನ್ನ ಗಮನ ಇಲ್ಲ, ನನ್ನ ವಿಷಯ ಇಲ್ಲ, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನಾನು ಬೆಳಗಾಮಲ್ಲಿದ್ದೆ ನಿನ್ನೆ ಬೆಳಗ್ಗೆ ಕಾರ್ಯಕ್ರಮ, ಮಧ್ಯಾಹ್ನ ಹುಬ್ಳಿ ಕಾರ್ಯಕ್ರಮ, ಈಗ ಇಲ್ಲಾಯಿತು. ಇಲ್ಲಿಂದ ಚಿತ್ರದುರ್ಗ ಹೋಗ್ತಾಯಿದ್ದೀನಿ. ನಾವು ರಾಜ್ಯವ್ಯಾಪಿ ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಇದ್ದೀವಿ. ಹಾಗಾಗಿ ನಾನು ರಾಜಕೀಯವಾಗಿ ಅಷ್ಟೊಂದು ಸಮಯ ಸಿಕ್ಕಿಲ್ಲ. ಈಗ ನಿಮ್ಮೆಲ್ಲ ಈ ವಿಚಾರಗಳನ್ನು ನೀವೇ ಅವಲೋಕನ ಮಾಡಿ. ನಾನು ಉತ್ತರ ಕೊಡೋಣ, ಇದ್ರ ಜವಾಬ್ದಾರಿನ, ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಇಕ್ಕಟ್ಟಿಗೆ ನಾನೇ ಸಿಕ್ಕಲ್ವಾ? ದಯವಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.